ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗೋಪನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಕ್ಷಯರೋಗ ತಜ್ಞರಾದ ಡಾಕ್ಟರ್ ಸುಧಾ ಉದ್ಘಾಟಿಸಿ ಮಾತನಾಡಿದರು. ಕ್ಷಯ ರೋಗವು ಪ್ರತಿಯೊಬ್ಬರಿಗೆ ಬರುವುದಿಲ್ಲ, ಆದರೆ ದೇಹದ ರೋಗ ನಿರೋಧಕ ಶಕ್ತಿ ಕುಗ್ಗಿದ್ದಾಗ ಈ ರೋಗ ತಗುಲುವ ಸಾಧ್ಯತೆ ಹೆಚ್ಚು. ಗಾಳಿ ಮೂಲಕ ಹರಡುವ ಬ್ಯಾಕ್ಟೀರಿಯಾಗಳು ದೇಹವನ್ನು ತೀವ್ರವಾಗಿ ಹಾನಿಗೊಳಿಸಪಡಬಹುದು. ಕೆಮ್ಮು, ಜ್ವರ, ಸುಸ್ತು, ದೇಹದ ಬಣ್ಣ ಬದಲಾವಣೆ ಮುಂತಾದ ಕ್ಷಯ ರೋಗದ ಪ್ರಮುಖ ಲಕ್ಷಣಗಳಾಗಿವೆ. ಇಂತಹ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ತಪಾಸಣೆಯನ್ನ ಮಾಡಿಸಿಕೊಳ್ಳಬೇಕು ಎಂದರು. ಇನ್ನು ಕ್ಷಯ ರೋಗವನ್ನು ಪ್ರಾರಂಭದಲ್ಲೇ ಪತ್ತೆ ಹಚ್ಚಿದರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಆದ್ದರಿಂದ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಚಿಕಿತ್ಸೆ ಪಡೆಯಿರಿ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೂಪಾ, ಎಸ್ಟಿಎಸ್ ಹರೀಶ್, ಶಿವಮೂರ್ತಿ, ಡಾಕ್ಟರ್ ತಿಪ್ಪೇಸ್ವಾಮಿ ಸೇರಿದಂತೆ ಆಶಾ ಕಾರ್ಯಕರ್ತರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ರು. ಜೊತೆಗೆ ಕ್ಷಯ ರೋಗಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದು ಜಾಗೃತಿ ಸಂದೇಶವನ್ನು ಸ್ವೀಕರಿಸಿದ್ರು. ಕಾಣಿಸ್ತಾ ಇರುವಂತದ್ದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡಿದ್ರೆ ಮಾತ್ರ ಕಾಣಿಸುವಂತದನ್ನ ಈ ಒಂದು ಬ್ಯಾಕ್ಟೀರಿಯಾದಿಂದ ಕಂಡಿಡಿದು ಈ ಒಂದು ಬ್ಯಾಕ್ಟೀರಿಯಾದಿಂದ ಮನುಷ್ಯನ ಪ್ರಾಣ ತೆಗೆಯುವಂತಹ ಒಂದು ಬ್ಯಾಕ್ಟೀರಿಯಾ ಇದಾಗಿದೆ. ಇದು ಇಂತಹ ರೋಗವನ್ನ ಹರಡ್ತಾ ಇದೆ ಅಂತ ಕಂಡಿಡಿದಂತಹ ಮಹಾನ್ ವಿಜ್ಞಾನಿ ಅವನ ಸ್ಮರಣೆಗೋಸ್ಕರವನ್ನೇ ಈ ಒಂದು TB ದಿನ ಅಂತ ಹೇಳಿ ನಾವು ವಿಶ್ವದಾದ್ಯಂತ ಮಾರ್ಚ್ 24ನೇ ತಾರೀಕಿಗೆ ಆಚರಿಸ್ತಾ ಇದ್ದೀವಿ ಅಂತ ಬಹಳ ಚೆನ್ನಾಗಿ ಮೇಡಮ್ ಹೇಳಿದ್ರು. ಆಯ್ತಾ, ಈ ಒಂದು ಬ್ಯಾಕ್ಟೀರಿಯಾ ನಾನು ಆಗ್ಲೇ ಹೇಳಿದೆ ಕಣ್ಣಿಗೆ ಕಾಣಿಸಲ್ಲ ಅಂತ, ಆದ್ರೆ ಮನುಷ್ಯ ಎಷ್ಟಿರ್ತಾನೆ 6 ಅಡಿ ಮನುಷ್ಯನ ಅದು ಜೀವ ತೆಗೆಯುತ್ತೆ ಅಂತಂತಂದ್ರೆ ನಾವು ಅದರ ವಿರುದ್ಧ ಹೇಗೆ ಸಮರ ಸಾಧಿಸ್ಬೇಕು, ಯಾವ ತರ ಯುದ್ಧ ಮಾಡ್ಬೇಕು ನೀವೇ ಹೇಳ್ಕೊಳ್ಳಿ. ಅದು ಕಣ್ಣಿಗೆ ಕಾಣಿಸಲ್ಲ, ಯುದ್ಧ ಮಾಡೋಣ ಅಂತಂದ್ರೆ ಎದುರ ಬಂದ ನಿಂತ್ಕೊಂಡು ಅದೇನು ಯುದ್ಧ ಮಾಡಲ್ಲ, ಹೌದಾ? ಹೌದೇ ಇಲ್ಲ? ಎದುರ ಭದ್ರ ವೈರಿ ಬಂದ್ರೆ ಏನ್ ಮಾಡ್ಬೋದು, ನಾವು ಯುದ್ಧ ಮಾಡಿ ಸೋಲಿಸ್ಬೋದು, ಗೆಲ್ಬಹುದು ನಾವು. ಆದ್ರೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ. ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತು, ಕೋವಿಡ್ ಎಲ್ಲ ನಮ್ಮ ದೇಶದಲ್ಲಿ ಬಂದವಾಗ ಕೋವಿಡ್ ಬಂದ್ರೆ ಅದು ಬಂದ ತಕ್ಷಣ ನಾವೇನು ಉಸಿರನ್ನ ತಗೊಂಡ ತಕ್ಷಣ ನಮ್ಮಲ್ಲಿ ಕೋವಿಡ್ ಬಂದ ತಕ್ಷಣ ನಮ್ಗೆ ಏನಾಗ್ತಿತ್ತು, ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ಬಿಟ್ಟಿದ್ವು. ಕೆಮ್ಮು, ನೆಗಡಿ, ಜ್ವರ ಬಂದ್ಬಿಡೋದು. ಸೊ ಕೋವಿಡ್ ಬಂತು ಅಂತ ಹೇಳಿ ನಾವು ಅದಕ್ಕೆ ಏನ್ ಬೇಕೋ ಚಿಕಿತ್ಸೆಯನ್ನು ಮಾಡ್ಬೋದಾಗಿತ್ತು. ಆದ್ರೆ ಇದು ಆಗಲ್ಲ, ಗೊತ್ತಾಯ್ತಾ? ಇದು ನಾವು ಕೆಮ್ಮಿದಾಗ ಅಕಸ್ಮಾತ್ ನಮ್ಮಲ್ಲಿ ರೋಗ ಇದೆ ಅಂತಂತಂದ್ರೆ, ನಾವು ರೋಗಿಗಳಾಗಿದ್ದೀವಿ ಅಂದ್ರೆ ನಾವು ಕೆಮ್ಮದಾಗ ಸೀನದಾಗ ಅದು ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ ಬ್ಯಾಕ್ಟೀರಿಯಾ. ಕಣ್ಣಿಗೆ ಕಾಣಿಸಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲರೂ ಒಂದೇ ಗಾಳಿನೇನಾ ಉಸಿರಾಡೋದು? ಒಬ್ಬೊಬ್ರಿಗೆ ಒಂದೊಂದು ಗಾಳಿ ಇರುತ್ತಾ? ಇಲ್ಲ. ದೇವ್ರು ಕೊಟ್ಟಿರೋದು ಪ್ರಕೃತಿಯಲ್ಲಿ ಒಂದೇ ಗಾಳಿ, ಒಂದೇ ನೀರು, ಎಲ್ಲರೂ ಅದನ್ನೇ ಬಳಸ್ತಾ ಇದೀವಿ, ಹೌದಾ ಇಲ್ಲ? ಹಾಗಾಗಿ ಅದೇನಾಗತ್ತೆ, ದೇಹದ ಒಳಗೆ ಹೋಗ್ಬಿಡತ್ತೆ. ಹೋದ ತಕ್ಷಣ ಕೋವಿಡ್ ತರ ನಮ್ಗೆ ರೋಗ ಲಕ್ಷಣಗಳು ಕಾಣಿಸ್ತಾವ? ಇಲ್ಲ, ಅದು ಒಳಗಡೆನೇ ಇರತ್ತೆ, ಗೊತ್ತಾಯ್ತಾ? ನನ್ನ ಮಗನೇ ಮಾಡು, ಆಡು, ನೀನ್ ಆಟಗಳನ್ನೆಲ್ಲ ಆಡು, ನನಗೆ ಗೊತ್ತಾಯ್ತು. ಯಾವಾಗ ನಿನ್ನ ಮೇಲೆ ನಾನು ಆಕ್ರಮಣ ಮಾಡ್ಬೇಕು ಅವಾಗ ಮಾಡ್ತೀನಿ ಅಂತೇಳಿ ಒಳಗಡೆನೇ ಸುಮ್ಮನೆ ಇದ್ಬಿಟ್ಟು, ಯಾವಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಲ್ಲ, ವಯಸ್ಸಾಗುತ್ತಲ್ಲ, ವಯಸ್ಸಾದಂಥವ್ರಿಗೆ, ಆಮೇಲೆ ಮಕ್ಕಳಲ್ಲಿ, ಆಮೇಲೆ ಪೌಷ್ಟಿಕ ಆಹಾರ ತಿನ್ನದೆ ಅನಿಮಿಯಾ ಅಂತ ಬರುತ್ತಲ್ಲ ಅಂಥವರಲ್ಲಿ, ರಕ್ತ ವೃದ್ಧಿ ಇಲ್ಲದೆ ಕಾಯಿಲೆಗಳು ಬರ್ತಾವಲ್ಲ ಅಂಥವರಿಗೆ, ಆಮೇಲೆ ಕೆಟ್ಟ ಚಟಗಳನ್ನ ಕಲ್ತಿರ್ತಾರಲ್ಲ, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಆಮೇಲೆ ನಮ್ಮ ಹೆಣ್ಣು ಮಕ್ಕಳು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಹೊಗೆ ಕುಡಿ, ಹೊಗೆ ಕಡ್ಡಿ ತೆಗಿಯೋದು ಗೆಳತಿಯ ಜೊತೆಗೆ ಮಾಡ್ತಿರ್ತಾರಲ್ಲ, ಅಂಥವ್ರಲ್ಲಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಲ್ಲ, ಅಂಥವ್ರಲ್ಲಿ ಇದೇನ್ ಮಾಡುತ್ತೆ, ತನ್ನ ಒಂದು ಆಕ್ರಮಣವನ್ನ ಶುರು ಮಾಡುತ್ತೆ. ಅವಾಗ್ಲೇ ನಿಮಗೆ ಅದು ಒಳಗೆ ಎಷ್ಟು ವರ್ಷ ಇದ್ರೂ ಕೂಡ ನಿಮ್ಗೆ ಏನಾಗಲ್ಲ, ನೀವು ಚೆನ್ನಾಗಿದ್ದೀರಾ, ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿದ್ದೀರಾ, ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಇದೆ ಅಂದ್ರೆ ಅದೇನು ಮಾಡಲ್ಲ ನಿಮ್ಮನ್ನ. ಯಾವಾಗ ನಿಮ್ಮಲ್ಲಿ ದೇಹದಲ್ಲಿ ಶಕ್ತಿ ಕುಂದುತ್ತಲ್ಲ ಅವಾಗ ಇದು ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತದೆ. ಅವಾಗ ಇದು 1ರಿಂದ 2, 2ರಿಂದ 4 ಈ ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋಗಿ ನಿಮ್ಮಲ್ಲಿ ಏನಾಗುತ್ತೆ, ರೋಗ ಲಕ್ಷಣಗಳು ಕಾಣಿಸುತ್ತೆ ಅಂತ ಮೇಡಮ್ ಹೇಳಿದ್ರು. ನಿಮ್ಗೆ ವಯಸ್ಸು ಬೇರೆ ಆಗಿರುತ್ತೆ ಅಲ್ವಾ, ನಿಮ್ಮಲ್ಲಿ ಆಗ್ಲೇ ಮೈಯಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ, ರೋಗ ಲಕ್ಷಣಗಳು ಶುರುವಾಗತ್ತೆ. ಅವಾಗ ನಿಮ್ ಕೆಮ್ಮಿದಾಗ ಸೀದಾಗ ಏನಾಗುತ್ತೆ, ಅಕ್ಕಪಕ್ಕದವ್ರಿಗೆ ಅಂದ್ರೆ ಮನೆಯಲ್ಲಿ ಸಣ್ಣ ಮಕ್ಕಳು ಇದ್ರೆ ಅವ್ರಿಗೂ ಬರುತ್ತೆ, ಯಾರು ನಿಮ್ಮ ಆರೈಕೆ ಮಾಡ್ತಿರ್ತಾರಲ್ಲ ಅವ್ರಿಗೂ ಬರಬಹುದು. ಅದಕ್ಕಾಗಿ
ಮಾಡಿಸ್ಕೋಬೇಕು ಅಂತ ಮೇಡಮ್ ಹೇಳಿದ್ದು. ನಿಮ್ಗೆಲ್ಲ ಏನಂತ ಹೇಳಿದ್ದು? ಕಫ ಪರೀಕ್ಷೆ ಮಾಡಿಸ್ಕೋಬೇಕು. ರೋಗ ಬರುತ್ತೆ, ರೋಗಕ್ಕೆ ಸರಿಯಾದಂತ ಚಿಕಿತ್ಸೆಯನ್ನು ಕಂಡಿಡ್ದಿದ್ದಾರೆ. ಆಯ್ತಾ? ಆ ಚಿಕಿತ್ಸೆಯನ್ನ ನೀವು ತೂಕಕ್ಕೆ ಅನುಗುಣವಾಗಿ ಕೊಡ್ತಾರೆ. ಆ ಚಿಕಿತ್ಸೆಯನ್ನ ನೀವು ತಗೊಂಡಿದ್ದೀರಾ ಅಂತಂದ್ರೆ ಏನು? ಕೋವಿಡ್ ತರ 7 ದಿವಸ 14 ದಿವಸದಲ್ಲ ಚಿಕಿತ್ಸೆ. ಅದು 6 ತಿಂಗಳು 9 ತಿಂಗಳು ತನಕ ಹೋಗುತ್ತೆ. ಕೆಲವರಿಗೆ 6 ತಿಂಗಳು, ಕೆಲವರಿಗೆ 9 ತಿಂಗಳು. ಇನ್ನು ಏನಾದ್ರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು, ಆಯ್ತಾ, ಅದರಲ್ಲಿ ರೆಸಿಸ್ಟೆನ್ಸ್ ಅಂತ ನಮ್ಮ ಡ್ರಗ್ಸ್ಗಳಿಗೆ ಅಂದ್ರೆ ನಾವು ತಗೊಳ್ಳೋ ಔಷಧಗಳಿಗೆ ರೆಸಿಸ್ಟೆನ್ಸ್ ಬಂತಪ್ಪ ಆ ಬ್ಯಾಕ್ಟೀರಿಯಾಗೆ ಅಂತಂತಂದ್ರೆ ಇನ್ನೂ ಜಾಸ್ತಿ ಆಗತ್ತೆ. 9 ತಿಂಗಳಲ್ಲ, 1 ವರ್ಷದ ತನಕನೂ ಹೋಗ್ಬಹುದು. ಆದ್ರೆ ನೀವು ಅಷ್ಟೇ ಸಮಾಧಾನವಾಗಿ ನಮ್ಮ ಜೊತೆಗೆ ಸಹಕರಿಸಬೇಕು. ಟ್ರೀಟ್ಮೆಂಟ್ ಇದೆ. ಕ್ಷಯ ಬಂತು ಅಂದ ತಕ್ಷಣ ನಾವೆಲ್ಲ ಸತ್ತೋಗಲ್ಲ, ಆಯ್ತಾ? ಭಯ ಪಡಬಾರ್ದು. ಏನ್ ಮಾಡ್ಬೇಕು? ಸಕಾಲಕ್ಕೆ ಬಂದ್ಬಿಟ್ಟು ರೋಗವನ್ನ, ಇಂಥ ರೋಗ ಅಂತ ಕಂಡಿಡಿದ ನಂತರ ಅವ್ರು ಹೇಳ್ತಾರೆ, ಇಂಥ ರೋಗ ಅಂತ ಗೊತ್ತಾದ ನಂತರ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಅನ್ನ ಕರೆಕ್ಟಾಗಿ ಮೇಡಮ್ ಅಲ್ಲಿ ಹೇಳಿದಾಗೆ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಟ್ರೀಟ್ಮೆಂಟ್ ತಗೊಳಕ್ಕೆ ಯಾರು ಬರ್ಬೇಕು? ಯಾರು ತಗೋಬೇಕು ಟ್ರೀಟ್ಮೆಂಟ್? ನೀವೇ ತಗೋಬೇಕು. ಯಾರು ರೋಗಿಗಳು ಇರ್ತಾರಲ್ಲ ಅವರೇ ತಗೋಬೇಕು. ನಿಮ್ಮ ಮಕ್ಕಳು ಇನ್ಯಾರೋ ನಿಮ್ಮ ಮೊಮ್ಮಗನೋ ಬಂದು ತಗೊಂಡ್ರೆ ಅದು ಅವರಿಗೆ ವಾಸಿ ಆಗಲ್ಲ. ನಿಮಗೆ ನೀವೇ ತಗೋಬೇಕು. ಆದ್ರಿಂದ 1 ದಿವಸನೂ ಬಿಡದಿದ್ದಂಗೆ ಈ ಒಂದು ಮಾತ್ರೆಗಳನ್ನ ನೀವು ಇಲ್ಲಿ ಬಂದು ಅಥವಾ ನಿಮ್ಮ ಆಶಾ ಕಾರ್ಯಕರ್ತರು ನಿಮ್ಮ ಮನೆ ಹತ್ರನೇ ಬಂದು ಕೊಡ್ತಾರೆ, ನೀವು ತಗೋಬೇಕು. 1 ದಿವಸನೂ ಮಿಸ್ ಮಾಡ್ತಿದ್ದಂಗೆ 6 ತಿಂಗಳು ಇಲ್ಲ 9 ತಿಂಗಳು. ಆಮೇಲೆ ಮೇಡಮ್ ಹೇಳಿದ್ರು, ಶ್ವಾಸಕೋಶಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಅಂಗಗಳಿಗೂ ಬರುತ್ತೆ ಅಂತಂದ್ರು. ಹೌದಿಲ್ಲ? ಮಿದುಳಿಗೆ ಬರ್ಬೋದು, ಬೆನ್ನು ಮೂಳೆಗೆ ಬರ್ಬೋದು, ಮೊಣಕಾಲಿಗೆ ಬರ್ಬೋದು, ಒಳಗಡೆ ಇರುವಂತಹ ಅಂಗಾಂಗಗಳಿಗೆ ಬರ್ಬೋದು. ಗೊತ್ತಾಯ್ತಾ? ಅಕಸ್ಮಾತ್ ಏನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಅಜ್ಜ ಅಜ್ಜಿಗಿದ್ದು ಮನೆಯಲ್ಲಿ ಹೆಣ್ಮಕ್ಳಿದ್ದು ಅವರಿಗೆ ಒಳಗಡೆ ಹೋಗಿ ಸೇರ್ಕೊಂಡಿದ್ರೆ ಬಂದೆತನ ಬರ್ಬೋದು. ಅವ್ರಿಗೆ ಮಕ್ಕಳಾಗದೆ ಇರ್ಬೋದು. ಮದುವೆ ಆಗಿ 1 ವರ್ಷಕ್ಕೆ ತೊಟ್ಟು ತುಂಬಬೇಕಲ್ಲ, ಅದಾಗದೆ ಹೋಗ್ಬೋದು. ಹಾಗಾಗಿ ಅವರಿಗೆ ಅಂತ ಹಂಗೇನಾದ್ರೂ ಇದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಾಗದೆ ಹೋದ್ರೆ, ಮದುವೆ 3 ವರ್ಷ ಆದ್ರೂ ಮಕ್ಕಳಾಗದೆ ಹೋದ್ರೆ ಈ ಒಂದು ರೋಗ ಇದೆಯಾ ಅಂತ ನೀವು ಟೆಸ್ಟ್ ಮಾಡಿಸ್ಬೇಕು. ಅದಕ್ಕೆ ಕಫ ಪರೀಕ್ಷೆ ಮಾಡಿಸಲ್ಲ, ಬೇರೆ ಬೇರೆ ಆದಂತಹ ಪ್ರಯೋಗಗಳನ್ನ ಮಾಡ್ತಾರೆ. ಪ್ರಯೋಗಶಾಲೆಗಳಲ್ಲಿ ಅವರಿಗೆ MRI ಅಂತ ಬಂದಿದೆ, ಸ್ಕ್ಯಾನಿಂಗ್ ಅಂತ ಬಂದಿದೆ, ಮಾಡಿ ನೋಡಿ ಇಂಥ ಕಾಯಿಲೆ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಕಳಾಗುತ್ತೆ. ಆಯ್ತಾ? ಈ ತರ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರ್ಬೋದು. ಅದಕ್ಕೇನು ಟ್ರೀಟ್ಮೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. 6 ತಿಂಗಳೇ ಇರಲ್ಲ, 9 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1 ವರ್ಷ ಆಗ್ಬೋದು. ಆಯ್ತಾ? ಒಂದೊಂದು ಕಾಯಿಲೆಗೆ ಒಂದೊಂದ್ ತರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಗೊತ್ತಾಯ್ತಾ? ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೇಡಮ್ ಆಗ್ಲೇ ಹೇಳಿದ್ರು, ಬೇಗ ಬಂದು ತೋರಿಸ್ಕೋಬೇಕು. ರೋಗ ಲಕ್ಷಣಗಳು ಶುರುವಾದ ತಕ್ಷಣ ಬಂದ್ಬಿಟ್ಟು ತೋರಿಸ್ಕೊಂಡು ಇಂಥ ರೋಗ ಅಂತ ಗೊತ್ತಾದ ತಕ್ಷಣ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಜೊತೆಗೆ ನಿಮ್ ಮನೇಲಿ ಇರ್ತಾರಲ್ಲ ಅವ್ರಿಗೂ ಪರೀಕ್ಷೆ ಮಾಡಿಸ್ಬೇಕು. ಗೊತ್ತಾಯ್ತಾ? ನೀವು ಜೊತೆಗೆ ಇರ್ತೀರಾ, ಜೊತೆಗೆ ಬಹಳ ದಿವಸದಿಂದ ಇರ್ತೀರಾ. ಸಣ್ಣ ಮಕ್ಕಳೆಲ್ಲ ನೋಡು ಅಜ್ಜನ ಮೇಲೆ ಆ ಮೊಮ್ಮಗು ಕೂತ್ಕೊಂಡಿರುತ್ತೆ, ಅಜ್ಜನ ಜೊತೆಗೆ ಓಡಾಡ್ತಿರುತ್ತೆ. ನಾವು ಇಲ್ಲಪ್ಪ, ನಾವು ಬೇಗ ಅವ್ರಪ್ಪ ಅಜ್ಜಿ ತಾತನ ಮನೆ ಕಳಿಸ್ಬಿಟ್ಟಿದೀವಿ ಅಂತಾರೆ ತಂದೆ ತಾಯಿಗಳು. ಆ ಥರ ಅಲ್ಲ, ಮೊದಲಿಂದನೂ ಆ ಮಗು ನಿಮ್ ಜೊತೆಗೆ ಇದ್ದಾವಾಗ ಆ ಮಗುಗೂ ಒಳಗಡೆ ಹೋಗಿರ್ಬೋದು. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ತಡೆಗಟ್ಟುವಂತಹ ಟ್ರೀಟ್ಮೆಂಟ್ ಇರುತ್ತೆ. ರೋಗ ಇದೆಯಾ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಆ ಮಗುಗೆ ಅದನ್ನ ಬರದೇ ಇರೋ ತರ ತಡೆಯುವಂತಹ ಟ್ರೀಟ್ಮೆಂಟ್ TPT ಅಂತ ಕೊಡ್ತೀವಿ ಅಂತ ಹೇಳಿದ್ರು. TB ಪ್ರಿವೆಂಟಿವ್ ಥೆರಪಿ ಅಂತ ನಾವು ಕರಿತೀವಿ ಅದನ್ನ. ಅಂದ್ರೆ TB ಮತ್ತೆ ಆ ಮಗುನಲ್ಲಿ ಆ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಅದಕ್ಕೆ ತೊಂದರೆ ಆಗದೆ ಇರೋ ತರ ಟ್ರೀಟ್ಮೆಂಟ್ ಅನ್ನ ಕೊಡೋದು. ಅದು ಬರ್ತಿರೋರಿಗೆ 1 5 ವರ್ಷ 10 ವರ್ಷ ತಡೆಯುವಂತಹ ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು. ಅದು 6 ತಿಂಗಳು ಇರಲ್ಲ, 3 ತಿಂಗಳು ಕೊಡ್ತಾರೆ. ಅದರಲ್ಲೂ 2 ತರ ಇರುತ್ತೆ. ಚಿಕ್ಕ ಮಕ್ಕಳಿಗಾದ್ರೆ 6 ತಿಂಗಳು ಕೊಡ್ತಾರೆ, ದೊಡ್ಡವ್ರಿಗಾದ್ರೆ 18 ವರ್ಷದ ಮೇಲ್ಪಟ್ಟವ್ರಿಗಾದ್ರೆ 3 ತಿಂಗಳದು ಟ್ರೀಟ್ಮೆಂಟ್ ಬಂದಿದೆ. ಅದು ವಾರಕ್ಕೊಂದ್ಸಲ ತಗೊಳ್ಳೋಂಥ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾಗಿ ನೀವುಗಳು ನಮ್ಮೊಂದಿಗೆ ಸಹಕರಿಸಬೇಕು. ನಾವು 10 ಹೆಜ್ಜೆ ಮುಂದಕ್ಕೆ ಬಂದ್ರೆ ನೀವು 2 ಹೆಜ್ಜೆನಾದ್ರೂ ಮುಂದಕ್ಕೆ ಬರಬೇಕು. ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ.